ನಾನೇ ಕಂಡ್ಲಾ ಕ್ವಾಟ್ಲೆ ಅಣ್ಣ ಏನಣ್ಣ ನೀನು ಇಲ್ಲಿ? ಅದಿರ್ಲಿ, ಏನು ಅಲ್ಲಿ ಕಿತ್ ಕೈ ಕೊಡ್ತೀನಿ, ಕೈ ಕಿತ್ ಕಾಲ್ ಕೊಡ್ತೀನಿ, ಕಾಲ್ ಕಿತ್ ಕೈ ಕೊಡ್ತೀನಿ ಅಂತಿದೆ. ಏನೋ ಲೋನ್ ಇರೋ ಸೇವಂತಿ ಅಲ್ವೇ, ಅದಕ್ಕೆ ಭಯ ಬದ್ಬಿಟ್ಟು ಹಂಗೆ ಹೇಳ್ಬಿಟ್ಟೆ ಕಣಣ್ಣ. ಅವಳು ಯಾರಲ್ಲ ಸೇವಂತಿ? ನನ್ನ ಬೈಕಿಗೆ ತಿರುತಿಯಿಂದ ಎಸಿಟ್ಟಿವ್ನಿ ಕಣೋ. ಗಂಜಿಗೆ ಗತಿ ಇಲ್ಲ, ನಂಜಿಗೆ ಬುಲಾಕ್ ನೋಡು ಅನ್ನಂಗೆ ಇದಕ್ಕೇನು ಕಮ್ಮಿ ಇಲ್ಲ. ಅಣ್ಣ ಡ್ರಾಪ್ ಏನಾದರೂ ಬೇಕಿತ್ತೆ ಅಣ್ಣ? ಹ್ಞೂ ಕಣಣ್ಣ. ಎಲ್ಲಿ ಗಂಟ ಅಣ್ಣ? ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ದಳು ಸಿಗಂಟ. ಅಂದರೆ ಅವಳನ್ನ ಹುಡ್ಕೋದು ನಿನಗೆ ಸ್ಯಾನೆ ತೊಂದರೆ ಆಗ್ಬಿಟ್ಟದೆ ಅಲ್ವೇ? ಅದ್ನ್ಯಾಕೆ ಕೇಳ್ತೀಯಣ್ಣ? ಆ ಕಷ್ಟ ನನ್ನ ಸತ್ರಿಗೂ ಬೇಡ. ಇನ್ಮೇಲೆ ನಿಂಗೆ ಇಷ್ಟೆಲ್ಲ ಕಷ್ಟ ಇರಕ್ಕಿಲ್ಲ ಕಣ್ಲಾ. ಏನಣ್ಣ ಹಂಗಂದ್ರೆ ಅವಳೇನಾದ್ರು ಸಿಗಾಕಬಿಟ್ಲೆ? ಇಲ್ಲ, ಆದಷ್ಟು ಬಿರ್ನೇ ಸಿಗ್ತಾಳೆ. ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ಅದ್ ಹೆಂಗೆ ಹೇಳಿ ಅಣ್ಣ? ದೇವ್ರು ಕೊಟ್ಟಿರೋ ಬಾಯಲ್ಲೇ ಹೇಳಪ್ಪ. ನೀನು ಹೆಂಗೆ ಹೇಳಿ ಅಣ್ಣ? ಲೋಕಿ, ಅವಳು ನಮ್ಮ ಕೈಗೆ ಸಿಗಂಟ ಅವಳಿಗೊಂದು ಗತಿ ಕಾಣಿಸೋ ತನಕ ನಾನು ನಿನ್ನ ಜೊತೆನೇ ಇರ್ತೀನಿ. ಏನು ಹೇಳ್ತಿದ್ಯಾ ಅಣ್ಣ? ಹೂ ಕಂಡ್ಲಾ, ಈಗ ನೀನೇನು ಕೇಳಿಸ್ಕೊಂಡೆ ಅದನ್ನೇ ಹೇಳ್ತಿದ್ದೀನಿ. ಪಾಪ ನೀನು ಅಂತೆ ಒಬ್ಬನೇ ಹೇಳ್ತೀನ ಹುಡುಕ್ತೀಯಾ, ಅದಕ್ಕೆ ನಾನು ನಿನ್ನ ಜೊತೆ ಇರ್ತೀನಿ. ಇಬ್ರು ಸೇರ್ಕೊಂಡು ಅವಳೆ ಅಂತ ಪತ್ತೆ ಮಾಡೋಣ. ಅಣ್ಣ ನೀನು ನನ್ನಂಗೆ ಸಾಧಾರಣ ಮನುಷ್ಯನೇ, ಭದ್ರಗೌಡ್ರಿಗೆ ಬಲಗೈ ಇದ್ದಂಗೆ. ನೀನು ಶಾನೆ ಬಿಜಿ ಆಗಿರ್ತೀಯ, ನಿಂಗೆ ಶಾನೆ ಕೆಲಸ ಇರ್ತವೆ. ನೀನು ಹೋಗಿ ನಿನ್ನ ಕೆಲಸ ನೋಡ್ಕೊಳ್ಳೋಣ. ಅವಳು ಸಿಕ್ಬಿಟ್ರೆ ಬಂದು ನಿಮ್ಗೆ ಒಪ್ಪಿಸ್ತೀನಿ. ಲೇ ಲೋಕಿ, ನನ್ಗೀಗ ಅದೇ ಕೆಲಸ ಆಗ್ಬಿಟ್ಟದೆ. ಅವಳು ಸಿಗಂಟ ನನ್ಗೆ ಯಾವ ಬೇರೆ ಕೆಲಸನೂ ಇಲ್ಲ ಕಂಡ್ಲಾ. ಅವಳು ಸಿಗಂಟ ನೀನೆಲ್ಲೋ ನಾನಲ್ಲಿ, ನಾನೆಲ್ಲೋ ನೀನಲ್ಲೇ. ನಾವಿಬ್ರು ಒಂಥರ ಕಳ್ಳ ಕುಳ್ಳ ಇದ್ದಂಗೆ. ತಗಿಲ್ಲ ಗಾಡಿಯಾ? ಅಣ್ಣ ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ವಾ? ಬೇರೆ ದಾರಿ ಯಾಕ್ಲೆ ಯೋಚನೆ ಮಾಡಿಯೇ? ಸುಮ್ಮನೆ ಮಾತಾಡಿ ಕಾಲ ಕಳಿಬೇಡ, ಎತ್ಲಾ ಗಾಡಿನ. ಮೊಮ್ಮಗ್ನೇ ಕೂತ್ಕಪ್ಪ. ಅಯ್ಯ ಕೂತ್ಕಪ್ಪ. ಮನೆ ಹೊಸ ಚಿಕ್ಕದು, ಬೇಜಾರು ಮಾಡ್ಕೋಬೇಡ. ಆದರೆ ಮನೇಲಿರೋ ಮನಸ್ಸೆಲ್ಲ ವಿಶಾಲವಾಗಿದೆ ಅಜ್ಜಮ್ಮ. ದೊಡ್ಡ ಮಾತು ಕಣಪ್ಪ ನಿಂದು. ಮಗ, ನೀನು ನನ್ನ ಮೊಮ್ಮಗ ಅನ್ಕೊಂಡು ಒಂದು ಕಿವಿ ಮಾತು ಹೇಳ್ತೀನಿ, ಕೇಳಿಯಾ? ಅದೇನು ಹೇಳಿ ಅಜ್ಜಿ? ನೋಡಪ್ಪ, ತಾಳಿ ಕಟ್ಟಿದಾಕ್ಷಣ ಗಂಡ ಹೆಂಡ್ರ ಸಂಬಂಧ ಗಟ್ಟಿ ಆಗ್ಬಿಡಕ್ಕಿಲ್ಲ. ಇಬ್ಬರ ಮಧ್ಯೆ ನಡಿಬೇಕಾದ ಶಾಸ್ತ್ರ ಸಂಪ್ರದಾಯ ಎಲ್ಲ ನಡೆದ್ರೇನೆ ಇಬ್ಬರ ಸಂಬಂಧನು ಗಟ್ಟಿ ಆಗದು. ಮೊದಲು ಪಿರುತಿಯಿಂದ ಇಬ್ರು ಒಂದಾಗಬೇಕು. ಆಮ್ಯಾಕೆ ಇಬ್ಬರಿಂದ 3 ಜನ ಆಗ್ಬೇಕು ಕಣಪ್ಪ. ಆಗ್ಲೇ ಕಣ್ಮಗ ಆ ಸಂಬಂಧಕ್ಕೆ ಒಂದು ಅರ್ಥ ಬರೋದು. ಹಂಗೆಯ ಶಾಶ್ವತವಾಗಿ ಉಳಿಯೋದು. ಮಗ, ಈ ಇಸಿದಾಗೆ ನಮ್ಗೆ ಇದ್ದಿಂಗೆ ಹೊಸ ತಿಳುವಳಿಕೆ ಕಮ್ಮಿ. ನಾವು ಅವಳಿಗೆ ತಿಳಿಸಿ ಎಲ್ಲ ಹೇಳ್ಕೊಡ್ತೀವಿ ಬಿಡು. ಏನೇ ಆದರೂ ಹೆಣ್ಣಿಗೆ ಇಂಥ ಇಸಿದಾಗೆ ಒಂದು ಸ್ವಲ್ಪ ಸಂಕೋಚ, ಹಿಂಜರಿಕೆ ಇದ್ದೇ ಇರ್ತದೆ ಕಣ್ಮಗ. ಹಂಗನ್ಬಿಟ್ಟು ಗಂಡಸು ಸುಮ್ಕೆ ಇಟ್ಬಿಡ್ಬಾರ್ದು. ನೀನೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಆ ಹೆಣ್ಣು ಮಗಿಗೆ ಅರ್ಥ ಮಾಡಿಸ್ಬೇಕು ಕಣಪ್ಪ. ಯೋಯ್, ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿನ್ನ ತಲೆಗೆ ಹೋಯ್ತದೆ ತಾನೇ? ಅಜ್ಜಮ್ಮ, ಅರ್ಥ ಆಯ್ತು. ನೋಡವ, ಇದ್ಯಾ ಅತ್ತೆ ಮನೆನಾಗೆ ದೊಡ್ಡವರು ಏನೇ ಹೇಳಿದ್ರು ಸರಿ, ಅದನ್ನೆಲ್ಲ ಕೇಳ್ಕೊಂಡು ಒಳ್ಳೆ ಹೆಸರು ತಕ್ಕೋಬೇಕು. ಆಮ್ಯಾಕೆ ನಿನ್ನ ಗಂಡನ ಆಸೆ ಆಕಾಂಕ್ಷೆಗಳು ಏನು ಅಂತ ತಿಳ್ಕೊಂಡು ಬೇಸರ ಆಗ್ದಂಗೆ ನಡ್ಕೋಬೇಕು.